ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಯುಗಾದಿ ಹಬ್ಬಕ್ಕೆ ತೊಗರಿಬೇಳೆ ಹೋಳಿಗೆ ಮಾಡೋದು ನೋಡೋಣ. ತುಂಬಾ ಸುಲಭ ಮಾಡೋದು. ತುಪ್ಪ ಕಾಯಲ್ ಜೊತೆ ಬಾಳೆಹಣ್ಣು ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ಚಿರೋಟಿ ರವೆ, ತುಂಬಾ ಚಿಕ್ಕದಾಗಿರುತ್ತೆ ಚಿರೋಟಿ ರವೆ. ಇದನ್ನು 3 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ, ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಸುಮಾರು ಒಂದು 10 ನಿಮಿಷ 1/4 ಗಂಟೆ ಮುಚ್ಚಿಡೋಣ. ರವೆ ನೆನ್ಕೊಳ್ಳಿ. ನೆಂದಾದಮೇಲೆ ಒಂದು ಕಪ್ಪಲ್ಲಿ ಮೈದಾ ಹಿಟ್ಟು ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಇದನ್ನು ನೀರು ಮುಂಚೆನೇ ಹಾಕಿರೋದ್ರಿಂದ ಮೇಲೆ ಏನು ಹಾಕೋದು ಬೇಕಾಗಲ್ಲ. ಚೆನ್ನಾಗೆ ನಾದಿ ಕಲಿಸಿದ್ದೀನಿ ನೋಡಿ. ತುಂಬಾ ಸ್ಮೂತು, ಆದಷ್ಟು ಸ್ಮೂತಾಗಿ ಕಲಿಸ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ತೊಗರಿಬೇಳೆ ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಇದಕ್ಕೆ ಪೌಡ್ರು ಎಲ್ಲ ಹಾಕಿ ಸ್ಟಾಕ್ ಇಟ್ಟಿರೋದ್ರಿಂದ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ತೊಗರಿಬೇಳೆನ ವಾಶ್ ಮಾಡಿ ಒಂದು 10 ನಿಮಿಷ ನೆನೆಯೋಕ್ಕಿಡೋಣ. ಈ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ನೀರು ತೊಗೊಂಡಿದ್ದೀನಿ ನಾನು. ಸುಮಾರು 1.5 ಲೀಟ್ರು ಇದೆ ನೀರು. ಆ ನೀರಿಗೆ ನೆನೆಸಿಟ್ಕೊಂಡಿದ್ದ ಬೇಳೆನ ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಬೇಯಿಸೋಕ್ಕಿಟ್ಟಿದ್ದೆ. ಬೆಂದಾದಮೇಲೆ ಈ ಥರ ಬಸ್ಕೊಳ್ಳೋಣ. ನೋಡಿ, ಸಾಫ್ಟಾಗಿ ಬೆಂದಿದೆ ಬೇಳೆ. ಹಿಂಗೆ ಹಿಚ್ಕಿದಾಗ ನೈಸ್ ಆಗಬೇಕು. ಅದೇ ಕಪ್ಪಲ್ಲಿ 1 ಕಪ್ಪು ಬೆಲ್ಲ, 1 ಕಪ್ಪು ಕಾಯಿ ತುರಿ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೋಬೇಕು. ಇದನ್ನು ಆ ಬೆಲ್ಲ ಸ್ವಲ್ಪ ಕರ್ಗಕ್ಕೆ ಬರಬೇಕು. ಕರ್ಗಕ್ಕೆ ಬರೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಕುದಿಸ್ಕೋಬೇಕು. ನೋಡಿ, ಈ ಥರ ಕುದ್ದಿದೆ. ಇದನ್ನು ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ನೈಸಾಗಿ ರುಬ್ಕೊಳ್ಳೋಣ. ರುಬ್ಕೊಂಡು ಅದಕ್ಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಶುಂಠಿ ಪುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಶುಂಠಿ ಪುಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಡೈಜೆಷನ್ಗೂ ತುಂಬಾ ಒಳ್ಳೆಯದು. ತೊಗರಿಬೇಳೆ ತುಂಬಾ ಗ್ಯಾಸ್ ಆಗುತ್ತೆ. ಗ್ಯಾಸ್ ಆಗದೆ ತಡೆಯೋಕ್ಕೆ ಇದನ್ನು ಹಾಕಲೇಬೇಕು. ಶುಂಠಿ ಪುಡಿ, ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚಿಕ್ಕ ಚಿಕ್ಕದ ಉಂಡೆ ಗಾತ್ರಕ್ಕೆ ಮಾಡ್ಕೋಬೇಕು. ಉಂಡೆಗಳಾಗಿ ಮಾಡಿಟ್ಕೊಡೋದ್ರಿಂದ ಹೋಳಿಗೆ ತೊಟ್ಟೋಕ್ಕೆ ತುಂಬಾ ಸುಲಭ ಆಗುತ್ತೆ, ಬೇಗನೆ ಆಗುತ್ತೆ. ನೋಡಿ, ಎಲ್ಲ ಉಂಡೆಗಳು ರೆಡಿ ಆಯಿತು. ಇದು 1 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಉಂಡೆಗಳು, ಇದು ಕಣಕ ಹಿಟ್ಟು ಕಲಸಿರೋದು ಮತ್ತು ಎಣ್ಣೆ, ಈ ಶೀಟ್ ಬೇಕಾಗುತ್ತೆ ಹೋಳಿಗೆ ತೊಟ್ಟೋದು ಶೀಟು ಕೊಂಡು. ಈ ಕಣಕ ಚೆನ್ನಾಗಿ ನೆಂದಿದೆ, 2-3 ಗಂಟೆ ನೆಂದಿದ್ದಾಗಿದೆ ಅಂದರೆ ಸ್ವಲ್ಪ ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಳ್ಳೋಣ. ತೊಟ್ಟೋಕ್ಕೆ ಮುಂಚೆ ಸ್ವಲ್ಪ ನಾದ್ಕೊಂಡ್ರೆ ಈಸಿಯಾಗಿ ತೊಟ್ಟೋಕ್ಕೆ ಬರುತ್ತೆ ಹೋಳಿಗೆ. ನೋಡಿ, ಚೆನ್ನಾಗಿ ನಾದಿದೆ, ಸಾಫ್ಟಾಗಿದೆ. ಈ ಥರ ಉಂಡೆಗಳಾಗಿ ಮಾಡ್ಕೋಬೇಕು. ಈ ಥರ ತೆಕ್ಕೊಳಕ್ಕೆ ಬರಲಿಲ್ಲ ಅಂದರೆ ಮಾಮೂಲಾಗೂ ತೆಕ್ಕೋಬೋದು. ತೆಕ್ಕೊಂಡು ಅಂಗೈಗೆ ಎಣ್ಣೆ ಹಚ್ಕೊಂಡು ಫಸ್ಟು ಇದನ್ನು ಫ್ಲ್ಯಾಟಾಗಿ ಸ್ವಲ್ಪ ಅಗಲವಾಗಿ ತೊಟ್ಕೊಳ್ಳೋಣ. ತೊಟ್ಕೊಂಡಾದಮೇಲೆ ಇದ್ರ ಮಧ್ಯೆ, ಕಣಕದ ಮಧ್ಯ ಹೂರಣ ಇಟ್ಕೊಂಡು ಕವರ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸುತ್ತನೂ ಸೆಂಟ್ರಿಗೆ ಹಾಕ್ಕೊಳ್ತಾ ಬಂದರೆ ಹಿಟ್ಟನ್ನು ಕವರ್ ಆಗುತ್ತೆ. ಅದು ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಈ ಥರ ಫೋಲ್ಡ್ ಮಾಡಿದ್ರೆ ಎಲ್ಲೂ ಸ್ವಲ್ಪನೂ ಓಪನ್ ಆಗದೆ ನೀಟಾಗೆ ಕವರ್ ಆಗುತ್ತದು. ನೀಟಾಗಿ ಕವರ್ ಮಾಡೋದ್ರಿಂದ ಹೋಳಿಗೆ ತೊಟ್ಟುವಾಗ ಹೊಡೆಯೋದಿಲ್ಲ. ಸೈಡಲ್ಲೆಲ್ಲ ಹೊಡ್ಕೊಳ್ಳೋದು, ಬಿಚ್ಕೊಂಬರೋದು ಆ ಥರ ಆಗೋಲ್ಲ. ನೀಟಾಗಿ ಪ್ಯಾಕ್ ಆಗುತ್ತೆ. ನೋಡಿ, ಈ ಥರ ಆಗಿದೆ. ಇದನ್ನು ತೊಟ್ಕೊಳ್ಳೋಣ. ಇನ್ನೊಂದು ಥರ ಫೋಲ್ಡ್ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೊಂದು ಥರ ಕವರ್ ಮಾಡೋದು, ಅದು ನೀಟಾಗಿ ಕವರ್ ಆಗುತ್ತೆ. ಎಲ್ಲೂ ಓಪನ್ ಆಗಿ ಹೂರಣ ಹೊರಗಡೆ ಬರೋದಿಲ್ಲ. ಉಂಡೆ ತೊಗೊಂಡು ಎಣ್ಣೆ ಹಚ್ಕೊಂಡು ಅಂಗೈಗೆ ಅದನ್ನು ಸ್ವಲ್ಪ ಲೈಟಾಗಿ ತೊಟ್ಕೋಬೇಕು. ತೊಟ್ಕೊಂಡು ಹೂರಣ ಇಟ್ಕೊಂಡು ಸೆಂಟ್ರಲ್ಲಿ ಇಟ್ಕೊಂಡು ಕವರ್ ಈ ಥರ ಉಲ್ಟಾ ಕೈ ಹಾಕಿ ಈ ಎಡಗೈ ಬೆರಳಿಂದ ತಳ್ಕೋಬೇಕು. ಅದನ್ನು ಮೈದಾನ ತಳ್ಕೊಂಡು ಆಮೇಲೆ 2 ಕೈಯಿಂದ ಈ ಥರ ಹೂರಣ ಸೆಂಟ್ರಲ್ಲಿ ಪ್ರೆಸ್ ಮಾಡ್ಕೋತಾ ಹಿಟ್ಟನ್ನು ಮೇಲಕ್ಕೆ ಅಂದ್ಕೊಳ್ತಾ ಬಂದರೆ ಬೇಗನೆ ಕವರ್ ಆಗುತ್ತೆ. ಈ ಥರ ಒಂದು ಮೆಥಡಲ್ಲಿ ಫಿಲಪ್ ಮಾಡ್ಬೋದು. ನೋಡಿ, ಇದು ಎಲ್ಲೂ ಹೊರಗಡೆ ಬರಲ್ಲ. ಹೂರಣ ನೀಟಾಗಿ ತೊಟ್ಲಿಕ್ಕೆ ಈಸಿಯಾಗಿ ಬರುತ್ತೆ. ಒಂದು ಹೋಳಿಗೆ ಶೀಟ್ ಮೇಲೆ ಇಲ್ಲ ಬಟರ್ ಪೇಪರ್ ಮೇಲೆ ಹೋಳಿಗೆನ ಇಟ್ಕೊಂಡು ನೀಟಾಗಿ ತೊಟ್ಕೊಳ್ಳೋಣ.
ಇದನ್ನು ಸ್ಟಾರ್ಟಿಂಗಲ್ಲಿ ಅಂಗೈಯಲ್ಲಿ ತೊಟ್ಟಬೇಕು. ಈ ಥರ ಅಂಗೈಯಲ್ಲಿ ತೊಟ್ಟೋದ್ರಿಂದ ಹೂರಣ ಎಲ್ಲ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ. ಹೂರಣ ಮಾತ್ರ ಸೆಂಟ್ರಲ್ಲಿದ್ದು ಹಿಟ್ಟೆಲ್ಲ ಸೈಡಿಗೆ ಹೋಗಲ್ಲ ಈ ಥರ ತೊಟ್ಟೋದ್ರಿಂದ. ಇದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಬಿಟ್ಟು ತೊಡ್ತಾ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೋಳಿಗೆ. ನೋಡಿ ಸೈಡ್ಸ್ ಎಲ್ಲ ತಳ್ಕೊಳ್ತಾ ಹೋಗಬೇಕು, ಹಾಗಾಗಿ ಹೋಳಿಗೆ ದೊಡ್ಡದಾಗುತ್ತೆ, ಎಲ್ಲೂ ಕಟ್ಟಾಗಲ್ಲ, ಈಸಿಯಾಗಿ ಬರ್ತಾಯಿದೆ. ತುಂಬಾ ಚೆನ್ನಾಗಿ ಬಂದಿದೆ ಈ ಹೋಳಿಗೆ. ಸೈಡ್ಸ್ ಮಾತ್ರನೇ ತೊಟ್ಕೋಬೇಕು, ಸೆಂಟರಲ್ಲಿ ಪ್ರೆಸ್ ಮಾಡಬಾರ್ದು. ತುಂಬಾ ಟೇಸ್ಟಿಯಾದ ಯುಗಾದಿ ಹಬ್ಬದ ಹೋಳಿಗೆ ರೆಡಿ ಆಯಿತು. ನೀವು ಈ ಥರ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾದ ರುಚಿಯಾದ ಯುಗಾದಿ ಹಬ್ಬದ ಹೋಳಿಗೆ ಬರುತ್ತೆ. ನೋಡಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ. ಹಿಟ್ಟು ಹೂರಣ ಒಂದೇ ಹದದಲ್ಲಿರಬೇಕು, ಹಾಗಾದ್ರೇ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ನನ್ನ ಹೋಳಿಗೆಗಳೆಲ್ಲ ರೆಡಿ ಆದವು. ಈಗ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟಿಗೆ. ನೋಡಿ ಎತ್ತಿ ಕೈಯಿಂದ ಹಾಕಿದ್ರೂ ಕಟ್ಟಾಗ್ತಾ ಇಲ್ಲ, ಹೋಳಿಗೆ ನೀಟಾಗಿ ಬಂದಿದೆ. ತುಪ್ಪ, ಸ್ವಲ್ಪ ಕಾಯಿ ಹಾಲು, ಬಾಳೆಹಣ್ಣಿನ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.